ಕೆಮಿಕಲ್ ಕಾರ್ಖಾನೆಯಲ್ಲಿ ಇಬ್ಬರು ಕಾರ್ಮಿಕರ ಸಾವು ಕೇಸ್. ಬಾಡಿ ಪೋಸ್ಟ್ ಮಾಡಮ್ ಕಳ್ಸವ್ರೆ. ಹೆಂಗ್ ಕಳ್ಸಿರ ಅವರು? ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಗ್ರಾಮಸ್ಥರ ಪ್ರತಿಭಟನೆ. ಗ್ರಾಮಸ್ಥರ ಧರಣಿಗೆ ಸಾಥ್ ಕೊಟ್ಟ ಶಾಸಕ ಸುರೇಶ್ ಗೌಡ. ಎಲ್ಲ ಕಾರ್ಮಿಕ ಮಿನಿಸ್ಟ್ರಿಗೆ ಇದನ್ನೆಲ್ಲ ರಿಪೋರ್ಟ್ ಮಾಡು. 11:30 ಆದ್ರೂ ಕಂಪನಿಯವನು ಕಂಪ್ಲೇಂಟ್ ಕೊಡ್ಸಿಲ್ಲ. ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಗೆ ಹೋಗಿಲ್ಲ. ಪೊಲೀಸ್ನವ್ರು ಬಂದು ಇದಪ್ಪ ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ಲೋರೆಸ್ ಬಯೋ ಕಂಪನಿಯಲ್ಲಿ ಕೆಮಿಕಲ್ ತುಂಬಿದ್ದ ಸಂಪನ್ನ ಸ್ವಚ್ಛಗೊಳಿಸಲು ಹೋಗಿದ್ದ ಇಬ್ಬರು ಕಾರ್ಮಿಕರು ಉಸಿರುಗಟ್ಟಿ ಸಾವನ್ನಪ್ಪಿದ್ದು, ಕಾರ್ಮಿಕರ ಸಾವಿಗೆ ಕುಟುಂಬಸ್ಥರು ಹಾಗೂ ತರೂರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕಾರ್ಮಿಕರ ಸಾವಿಗೆ ನ್ಯಾಯಯುತ ತನಿಖೆಗೆ ಆಗ್ರಹಿಸಿ ಕಾರ್ಖಾನೆ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಲೋರೆಸ್ ಬಯೋ ಕಾರ್ಖಾನೆ ಮುಂದೆ ತರೂರು ಗ್ರಾಮದ ಗ್ರಾಮಸ್ಥರು ತಡರಾತ್ರಿ ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಮಸ್ಥರ ಪ್ರತಿಭಟನೆಗೆ ಶಾಸಕ ಸುರೇಶ್ ಗೌಡ ಸಾಥ್ ನೀಡಿದ್ರು. ಬಾಡಿ ಪೋಸ್ಟ್ ಮಾಡಮ್ ಕಳ್ಸವ್ರೆ. ಹೆಂಗ್ ಕಳ್ಸಿರ ಅವರು? ಎಲ್ಲ ಕಾರ್ಮಿಕ ಮಿನಿಸ್ಟ್ರಿಗೆ ಇದನ್ನೆಲ್ಲ ರಿಪೋರ್ಟ್ ಮಾಡು. 11:30 ಆದ್ರೂ ಕಂಪನಿಯವನು ಕಂಪ್ಲೇಂಟ್ ಕೊಡ್ಸಿಲ್ಲ. ಫ್ಯಾಕ್ಟ್ರಿ ಅಂಡ್ ಬಾಯ್ಲರ್ಗೆ ಹೋಗಿಲ್ಲ. ಪೊಲೀಸ್ನವ್ರು ಬಂದು ಇದಪ್ಪ. ಪ್ರತಿಭಟನೆಯಲ್ಲಿ ಭಾಗಿಯಾದ ಶಾಸಕ ಸುರೇಶ್ ಗೌಡ ಗ್ರಾಮಸ್ಥರ ಜೊತೆ ಕೂತು ಕಾರ್ಖಾನೆ ಮಾಲೀಕರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ದು, ಕಾರ್ಖಾನೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು. ಕಾರ್ಖಾನೆಯಲ್ಲಿ ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ್ರೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ಳಲು ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ. ಕಾರ್ಖಾನೆಯ ಮಾಲೀಕರ ಪರವಾಗಿ ಪೊಲೀಸರು ಇದ್ದಾರಾ ಅಂತ ಸುರೇಶ್ ಗೌಡ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಕಾರ್ಖಾನೆಯಲ್ಲಿ ಇಬ್ಬರು ಕಾರ್ಮಿಕರ ಸಾವಿನ ಪ್ರಕರಣ ಸಂಬಂಧ ಸೂಕ್ತ ತನಿಖೆಯನ್ನ ಮಾಡುವಂತೆ ಸಿಎಂ ಹಾಗೂ ಕಾರ್ಮಿಕ ಸಚಿವರಿಗೆ ಪತ್ರ ಬರೆದು ಒತ್ತಾಯ ಮಾಡುತ್ತೇನೆ. ಪತ್ರ ಬರೆಯುವ ಮೂಲಕ ಕಾರ್ಮಿಕರ ಸಾವಿಗೆ ನ್ಯಾಯ ಕೊಡಿಸುತ್ತೇನೆ ಅಂತ ಶಾಸಕ ಸುರೇಶ್ ಗೌಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.